ಚಿಗೋಡಿ ಗ್ರಾಮದ ಸರ್ವೆ ನಂಬರ್ 31 79 ಇಸ್ವಿಯಲ್ಲಿ ಸರ್ಕಾರ LRF ಮುಖಾಂತರ ಚೋಟ ಬಳ್ಳಪ್ಪ ಅವರಿಗೆ ಮಂಜೂರಾಗುತ್ತೆ ಈ ಜಾಗ. ಅಕ್ರಮವಾಗಿ ನಮ್ಮ ಬಯಕಲ್ಲವರು ಅಕ್ರಮ ಪ್ರವೇಶ ಮಾಡಿದ್ದಾರೆ, ದೌರ್ಜನ್ಯ ಸಿಗ್ತಾ ಇದೆ. ಬಾಡಿಗೆ ಮನೇಲಿ ಇದ್ದೀರಿ ನಾವು, ಏನಾದ್ರು ನಮ್ಗೆ ಆದಾಯ ಐತೆ? ಪಾಪ ಬಡವ್ರ ಮೇಲೆ ಅವರು ಸೆಕ್ಯೂರಿಟಿ ಬಿಟ್ಟು ದಬ್ಬಾಳಿಕೆ ಮಾಡೋದು ಪ್ರಕ್ರಿಯೆ ಆಗ್ತಾ ಇದೆ. ಒಳಗೆ ಬಿಡ್ತಾನೆ ಅಲ್ಲ ನಮ್ಮನ್ನು ಮೇಡಮ್ನು. ಇನ್ನೇನು 50 ವರ್ಷದಿಂದ ಜಮೀನು ಮಾಡ್ಕೊಂಡಿದ್ರಿ ನಾವು. ಇವರಿಗೆ ಈ ಕುಟುಂಬಕ್ಕೆ ಗೊತ್ತಿಲ್ಲದೆ ಯಾರೋ ಐಬಿ ಮಂಜುನಾಥ್ ಅಂತೇಳಿ ಅಕ್ರಮವಾಗಿ ಪರಬಾರೆ ಮಾಡಿಕೊಂಡು ಬಯೋಕೋನಿಗೆ ಪರಬಾರೆ ಮಾಡಿದ್ದಾರೆ. ಸೈನ್ ಇರಬೇಕಲ್ಲ ಅಥವಾ ಹೆಬ್ಬಟ್ಟಿರಬೇಕಲ್ಲ, ಏನೂ ಇಲ್ಲ. ಯಾರೋ ಜಮೀನನ್ನು ಯಾರೋ ತೊಗೊಂಡೋಗಿ ಮಾಡಿದಾಗ ಅದನ್ನು ಅಷ್ಟು ಸುಲಭವಾಗಿ ಆ ಕಂಪ್ನಿಯವರು ಅದು ಹೆಂಗೆ ಖರೀದಿ ಮಾಡಿದಾರೋ ಗೊತ್ತಿಲ್ಲ. 5-6 ವರ್ಷಗಳಿಂದ ನಿರಂತರವಾಗಿ ಅವರ ನಮ್ಮ ಜಮೀನು ಬಿಡ್ರಿ ಅಂತೇಳಿ ಸುಮಾರು ಬಾರಿ ಅವ್ರ ಹತ್ರ ಮನವಿ ಮಾಡಿಕೊಂಡ್ರು. ನ್ಯಾಯಾಲಯಗಳಲ್ಲಿ ಹೋರಾಟ ಮಾಡಿ ನಮಗೆ ನ್ಯಾಯ ಪಡ್ಕೊಳ್ಳೋಂಥ ಶಕ್ತಿ ಕೂಡ ನಮಗಿಲ್ಲ ಅನ್ನೋ ದೃಷ್ಟಿಯಿಂದ ನಮಗೆ ದಯಾಮರಣ ಕೊಡಬೇಕಂತೇಳಿ ಈ ಒಂದು ಕುಟುಂಬ ಬಂದಿದ್ದಾರೆ. ಇಂಥ ಒಂದು ಪ್ರತಿಷ್ಠಿತ ಕಂಪ್ನಿ ಮೋಸ ಮಾಡೋವಂಥದ್ದು ಇದು ಮಾನವತೆ ಮನುಷ್ಯತ್ವ ಇರುವಂಥ ಮನುಷ್ಯರು ಮಾಡೋವಂಥದ್ದಲ್ಲ. ಅದೊಂದು ಬಡ ಕುಟುಂಬ ಬೇಸಾಯ ಮಾಡಬೇಕು, ಇಲ್ಲವೇ ಕೃಷಿ ಮಾಡಿದ್ರೆ ಅಷ್ಟೇ ಆ ಒಪ್ಪತ್ತಿನ ಗಂಜಿಗೆ ಅವರು ಅವಲಂಬಿತರಾಗಿದ್ದಂತ ಆ ಒಂದು 8 ಗುಂಟೆ ಜಮೀನನ್ನ ದೇಶದ ಪ್ರತಿಷ್ಠಿತ ಔಷಧ ತಯಾರಿಕಾ ಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ಬಯಕನ್ ಅವರು ಈಗ ಆ ಒಂದು ಭೂಮಿಯನ್ನ ಕಸಿದುಕೊಂಡಿದ್ದಾರಂತೆ. ಇವರಿಗೆ ಅಸಲಿ ಭೂಮಿಯ ಮಾಲೀಕರಾದಂತಹ ಚೋಟಾ ಬೋಳಪ್ಪ ಆಗ್ಲಿ, ಕುಳ್ಳಮ್ಮ ಆಗ್ಲಿ ಅಥವಾ ಕುಳ್ಳಪ್ಪ ಆಗ್ಲಿ ಯಾರು ಮಾರಾಟ ಮಾಡಲಿಲ್ಲ, ಯಾರೋ ಮಧ್ಯವರ್ತಿಗಳಿಂದ ಅವರು ಖರೀದಿಸಿದ್ದಾರಂತೆ. ಆ ಒಂದು ಭೂಮಿಯನ್ನ ಸೇರಿಸಿ ಈಗ ಬಯಕನ್ ಅವರು ಕಾಂಪೌಂಡ್ ಹಾಕೊಂಡು ಇವರಿಗೆ ಅನ್ಯಾಯ ಮಾಡಿದ್ದಾರಂತೆ. ಈ ಒಂದು ಭೂಮಿಯ ಬಗ್ಗೆ ಏನಾದ್ರೂ ವಿಷಯವನ್ನ ಕೇಳೋಣ ಅಂತ ಹೋದ್ರೆ ಕಂಪನಿಯ ಒಳಗಡೆಗೆ ಕೂಡ ಇಲ್ಲಿನ ಅಧಿಕಾರಿಗಳು ಬಿಡ್ತಿಲ್ವಂತೆ. ಹಾಗಾಗಿ ಇವರು ನಮಗೆ ದಯಾಮರಣವನ್ನ ನೀಡಿ, ಇಲ್ಲವೇ ನಮ್ಮ ಭೂಮಿಯನ್ನ ವಾಪಸ್ ಕೊಡಿಸಿ ಅಂತ ಹೇಳಿ ಇಂದು ಆನೇಕಲ್ ತಾಲೂಕು ದಂಡಾಧಿಕಾರಿಗಳಾದಂತಹ ಶಿವಪ್ಪ ಮಾಡಾಳ್ರವರಿಗೆ ಬಯಕನ್ನಿಂದ ಅನ್ಯಾಯಕ್ಕೆ ಒಳಗಾಗಿರುವಂತ ಚೋಟಾ ಬೋಳಪ್ಪನವರ ಕುಟುಂಬದವರೊಂದಿಗೆ ಡಾಕ್ಟರ್ BR ಅಂಬೇಡ್ಕರ್ ಸಮತಾ ಸೇನೆಯ ಅಧ್ಯಕ್ಷರಾಗಿರುವಂತಹ ದಲಿತ್ ರಮೇಶ್ ರವರು, ಹಾಗೆ ಹೋರಾಟಗಾರರಂತ ಪ್ರೊಫೆಸರ್ ಹರೇರಾಮ್ ರವರು, ಮತ್ತೋರ್ವ ಹೋರಾಟಗಾರರಂತ KC ನಾಗರಾಜ್ ರವರು, ಹಾಗೆಯೇ ಬ್ಯಾಟ್ರಾಜು, ಬಾಲರಾಜು, ಹಾಗೆಯೇ CPIನ ಹೋರಾಟಗಾರರಾಗಿರ್ತಕ್ಕಂಥ ಮಾದೇಶ್ ಮುಂತಾದವರು ಬಂದು ಈ ಒಂದು ಮನವಿ ಪತ್ರವನ್ನ ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಿದ್ರು. ಈ ಅನ್ಯಾಯವನ್ನ ಸರಿಪಡಿಸಿ, ಇಲ್ಲವೇ ಅವರಿಗೆ ದಯಾಮರಣವನ್ನ ನೀಡಿ ಅಂತೇಳಿ ಮನವಿಯನ್ನ ಮಾಡಿದರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಚೋಟ ಬಳ್ಳಪ್ಪ ಅವರಿಗೆ ಮಂಜೂರಾಗುತ್ತೆ ಈ ಜಾಗ. ಇದನ್ನ LRF ಅದು ಬಂದು ಏನಾಗಿದೆ ಅಂದ್ರೆ ಅಕ್ರಮವಾಗಿ ನಮ್ಮ ಬಯಕಲ್ಲವರು ಅದನ್ನ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ, ದೌರ್ಜನ್ಯ ಸಿಗ್ತಾ ಇದೆ. ಅವ್ರಿಗೆ ಬದುಕಕ್ಕೆ ಅದೊಂದೇ ಭೂಮಿ ಇರೋದು. ಸೊ ಅವ್ರು ಹೋಗಿ ಏನಾದ್ರು ರಿಕ್ವೆಸ್ಟ್ ಮಾಡಿ ಕೇಳಿದಾಗ ಅವ್ರ ಮೇಲೆ ಇಲ್ಲಿ ಸ್ಥಳದಲ್ಲಿ ಸೆಕ್ಯೂರಿಟಿಗಳು ಇರ್ತಾರೆ, ಅವ್ರನ್ನ ಬಿಟ್ಟು ಕೊಲೆ ಬೆದರಿಕೆಯಲ್ಲಿ ಹಾಕಿದ್ದಾರೆ. ಆ ರೇಂಜ್ಗೆ ಹೋಗಿದೆ. ದಯವಿಟ್ಟು ತಾವು ತಾಲೂಕು ದಂಡಾಧಿಕಾರಿಗಳು ಪಾಪ ಬಡವ್ರ ಮೇಲೆ ಅವರು ಸೆಕ್ಯೂರಿಟಿ ಬಿಟ್ಟು ದಬ್ಬಾಳಿಕೆ ಮಾಡೋದು ಪ್ರಕ್ರಿಯೆ ಆಗ್ತಾ ಇದೆ. ಕೂಡಲೇ ಒಂದು ತಮ್ಮ ಕಡೆಯಿಂದ ಒಂದು ಶೋಕಾಸ್ ನೋಟಿಸ್ ಜಾರಿ ಮಾಡಿ ನಾವು ಕೊಡ್ತೀವಿ. ಇವತ್ತು ಕೂಡ ಎಲ್ಲಾ ಡಾಕ್ಟರ್ BR ಅಂಬೇಡ್ಕರ್ ಸಮತಾ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ದಲಿತ್ ರಮೇಶ್ ರವರು, ಹಾಗೆಯೇ ಹೋರಾಟಗಾರರಾದಂಥ ಪ್ರೊಫೆಸರ್ ಹರೇರಾಮ್, ಮತ್ತೋರ್ವ ಹೋರಾಟಗಾರರಾದಂಥ KC ನಾಗರಾಜ್, ಮತ್ತೋರ್ವ ಹೋರಾಟಗಾರರಾದಂಥ ಬ್ಯಾಟ್ರಾಜು, ಹಾಗೆಯೇ CPIನ ಹೋರಾಟಗಾರರಾಗಿರುವಂತಹ ಮಾದೇಶ್ ರವರು ಹಾಗೂ ಬಾಲರಾಜು ಮುಂತಾದವರು ಬಂದು ಈ ಒಂದು ಮನವಿ ಪತ್ರವನ್ನ ಸಲ್ಲಿಸಿದರು. ಹಾಗೆಯೇ ತಾಲೂಕು ದಂಡಾಧಿಕಾರಿಗಳಲ್ಲಿ ಈ ಅನ್ಯಾಯವನ್ನ ತಾವೇ ಸರಿಪಡಿಸಿಕೊಡ್ಬೇಕು, ಇಲ್ಲದಿದ್ದಲ್ಲಿ ನಾವು ಹೋರಾಟವನ್ನ ಕೈಗೆತ್ತಿಕೊಳ್ಳಬೇಕಾಗುತ್ತದೆ. ಇದು ಬಹುದೊಡ್ಡ ಬಂಡವಾಳಶಾಹಿ ಕಂಪನಿ ಹಾಗೂ ವಿಶ್ವದಾದ್ಯಂತ ಇರುವಂತಹ ಕಂಪನಿ. ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದೊದಗಿದೆ. ಅಸಲಿ ಮಾಲೀಕರನ್ನೇ ಬಿಟ್ಟು ನಕಲಿ ಮಾಲೀಕರ ಬಳಿ ಕಂಪನಿಯವರು ಖರೀದಿಸಿದ್ದಾರಾ, ಇಲ್ಲವೇ ಇವರಿಗೆ ಅನ್ಯಾಯ ಮಾಡಿದ್ದಾರಾ ಅನ್ನೋದನ್ನ ನಮಗೆ ನೇರವಾಗಿ ಸ್ಪಷ್ಟೀಕರಣ ಕೂಡ ಸಿಗಬೇಕಿದೆ ಅಂತೇಳಿ ಮನವಿಯನ್ನ ಮಾಡಿದರು. ಅವ್ರಿಗೇನಾದ್ರೂ ಈ ತಮ್ಮ ಮುಖಾಂತರ ನ್ಯಾಯ ಸಿಗಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಅವ್ರಿಗೆ ಒಂದು ದಯಾಮರಣಕ್ಕಾದ್ರೂ ತಾವು ಅವಕಾಶ ಮಾಡಿಕೊಡ್ಬೇಕು. ಸಂಬಂಧಪಟ್ಟ ಮೇಲಧಿಕಾರಿಗಳು ತಾವು ಶಿಫಾರಸು ಮಾಡಬೇಕು. ಯಾಕಂದ್ರೆ ಇಡೀ ಕುಟುಂಬ ಇವತ್ತು ಗುಡಿಸಲಲ್ಲಿ ವಾಸ ಮಾಡ್ತಾ ಇದೆ. ಕೇವಲ 8 ಗುಂಟೆ ಜಮೀನು ಬಂದು ಅವ್ರಿಗೆ ಇದ್ದಂಥ ಒಂದು ಜೀವನಾಧಾರಕ್ಕಿತ್ತು. ಒಂದೇ ಒಂದು 8 ಗುಂಟೆ ಜಮೀನು ಕೂಡ ಒಂದು ಬಲಾಢ್ಯ ಸಂಸ್ಥೆ ಬಂದು ಹಾಕೊಂಡಿದೆ. ಇವತ್ತು ತಮಗೂ ಗೊತ್ತಿದೆ, ಬಲಾಢ್ಯ ಸಂಸ್ಥೆ ಬಂದು ಅದ್ರ ವಿರುದ್ಧವಾಗಿ
ಧ್ವನಿ ಎತ್ತಲಿಕ್ಕೂ ಆಗಲ್ಲ, ಅಥವಾ ನ್ಯಾಯಾಲಯದಲ್ಲಿ ಹೋರಾಟ ಮಾಡಲಿಕ್ಕೆ ಅವ್ರು ನ್ಯಾಯ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಹೋರಾಡೋಕ್ಕೆ ಶಕ್ತಿ ಕೂಡ ಇಲ್ಲ, ಆರ್ಥಿಕವಾಗಿ ಅಷ್ಟೊಂದು. ಹಾಗೆಯೇ ಛೋಟಾ ಬೋಳಪ್ಪನವರ ಕುಟುಂಬಸ್ಥರಾದಂತಹ ಈ ಒಂದು ಕುಳ್ಳಮ್ಮ ಆ ಒಂದು ಅನ್ಯಾಯದ ಬಗ್ಗೆ ವಿವರಿಸಿದ್ದು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹೀಗೆ. ನಮ್ಗೇನು ಇಲ್ಲ ಆದಾಯ, ಅದೇನೇ ನಮ್ಗೆ ಇರೋದು. ನನ್ನ ಮಕ್ಕಳೆಲ್ಲ ಕೂಲಿ ಮಾಡ್ತಾರೆ, ಬಾಡಿಗೆ ಮನೇಲಿ ಇದ್ದೀರಿ ನಾವು. ಏನಾದರೂ ನಮ್ಗೆ ಆದಾಯ ಐತೆ ಹೇಳು ಸ್ವಾಮಿ, ಅದನ್ನೇ ನಂಬ್ಕೊಂಡಿರೋದು ನಾವು. ಇನ್ನೇನು ಅದು ಆದಾಯ ಅದೇ ನಮ್ಗೆ. ಅಲ್ಲ ಬಾಡಿಗೆ ಮನೆಯಾಗ ಇದ್ದೀರಿ ಪಾಪ ನಾವು. ಒಳಗೆ ಬಿಡ್ತಾನೆ ಇಲ್ಲ ನಮ್ಮನ್ನು ಮೇಡಮ್ನು. ಇನ್ನೇನು 50 ವರ್ಷದಿಂದ ಜಮೀನು ಮಾಡ್ಕೊಂಡಿದ್ರಿ ನಾವು. ಏನು ಕೇಳಲ್ಲ ಅವರು, ಏನು ಕೇಳಲ್ಲ. ಇದು ಮಾಡ್ಕೊಂಡಿದ್ರಿ ತೋಟಗಳು. ಸೆಕ್ರೆಟ್ರಿ ಏನೇ ಬಿಡ್ರು ಒಳಕ್ಕೆ ನಮ್ಗೇನು ಭಯನ ನಮ್ಮ ಸುತ್ತಿಲ್ಲ ಅಲ್ಲಿ ನಮ್ಮ ಜಮೀನು. ನಮ್ಮನ್ನ ಬಿಡ್ರಿ ಒಳಕ್ಕೆ ಹೋಗಿ ಕೇಳೋಣಂದ್ರೆ. ಈ ಒಂದು ಮನವಿಯನ್ನು ನೀಡುವಂತಹ ಸಂದರ್ಭದಲ್ಲಿ ದಲಿತ್ ರಮೇಶ್ ಅವರು ಮಾತನಾಡಿದ್ದು ಹೀಗೆ. ಏನು ಇವರಿಗೆ ಈ ಕುಟುಂಬಕ್ಕೆ LRF ಅಲ್ಲಿ 1990ಯಲ್ಲಿ ಒಂದು 8 ಗುಂಟೆ ಜೀವನಾಧಾರಕ್ಕಾಗಿ ಸರ್ಕಾರದಿಂದ ಜಮೀನು ಕೊಡ್ತಾರೆ. ಅದಾದ ನಂತರ ಇವರಿಗೆ ಈ ಕುಟುಂಬಕ್ಕೆ ಗೊತ್ತಿಲ್ಲದೆ ಯಾರೋ IB ಮಂಜುನಾಥ್ ಅಂತೇಳಿ ಅಕ್ರಮವಾಗಿ ಪರಭಾರೆ ಮಾಡಿಕೊಂಡು ಬಯೋಕೋನಿಗೆ ಪರಭಾರೆ ಮಾಡಿದ್ದಾರೆ. ಪಾಪ ಈ ಕುಟುಂಬಕ್ಕೆ ಗೊತ್ತಿಲ್ಲ ಜಮೀನು ಮಾರೋ ಅಂಥದ್ದು. IB ಮಂಜುನಾಥ್ ಅಥವಾ ಬಯೋಕೋ ಅನ್ನೋ ಸಂಸ್ಥೆ ಕೇಳಿದ್ರೆ ಏನು ಹೇಳ್ತಾರೆ, ನಮಗೆ ಈ ಜಮೀನು ಪರಭಾರೆ ಮಾಡಿದ್ದಾರೆ ಅಂತ. ಈ LRF ಲ್ಯಾಂಡ್ ಬಂದು ಒಂದು ಲಿಮಿಟೇಷನ್ಸ್ ಆ್ಯಕ್ಟಲ್ಲಿದೆ. ಪರಭಾರೆ ಅವಧಿ ಮುಗಿಯೋದಕ್ಕಿಂತ ಮುಂಚೆನೇ ಈ ಜಮೀನನ್ನ ಖರೀದಿ ಮಾಡಿರೋವಂಥದ್ದು ಕೂಡ ಒಂದು ಭೂ ಆ್ಯಕ್ಟ್ ಪ್ರಕಾರ ಅದು ವೈಲೇಷನ್ಸ್ ಇದೆ. ಬಟ್ ಮೋರ್ ಓವರ್ ಈ ಕುಟುಂಬ ಏನು ಯಾರಿಗೆ ಆಗಿದೆ, ಛೋಟಾ ಬೋಳಪ್ಪ ಅನ್ನೋ ಕುಟುಂಬಕ್ಕೆ ಒಂದು LRF ಮುಖಾಂತರ ಲ್ಯಾಂಡ್ ಕೊಟ್ಟಿರ್ತಾರೆ, ಆ ಕುಟುಂಬದವ್ರು ಯಾರೂ ಕೂಡ ಈ ಆಸ್ತಿನ ಮಾರಾಟ ಮಾಡಿರೋದಿಲ್ಲ. ಇವತ್ತು ಬಹಳ ಪ್ರತಿಷ್ಠಿತ ಕಂಪನಿ, ಬಹಳ ಬಲಾಢ್ಯ ಕಂಪನಿ ಆದಂಥ ಬಯೋಕಾನ್ ಸಂಸ್ಥೆ ಈ ಒಂದು ಬಡ ರೈತರು ಅಥವಾ ಬಡ ದಲಿತ ಸಮುದಾಯದವರು ಹೋಗಿ ಅವ್ರನ್ನ ಪ್ರಶ್ನೆ ಮಾಡೋವಂಥ ಸ್ಥಿತಿಯಲ್ಲೂ ಇಲ್ಲ. ಒಂದು ವೇಳೆ ಪ್ರಶ್ನೆ ಮಾಡಲಿಕ್ಕೆ ನನ್ನ ಜಮೀನು ಬಿಟ್ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿಗೆ ಹೋದಾಗ ಹಲವಾರು ಬಾರಿ ಪ್ರಯತ್ನ ಮಾಡಿದಾಗಲೂ ಕೂಡ ಆ ಒಂದು ಸಂಸ್ಥೆಯವರು ಇವ್ರ ಮೇಲೆ ದಬ್ಬಾಳಿಕೆ ಮಾಡೋವಂಥದ್ದು, ಬೆದರಿಕೆ ಹಾಕುವಂಥದ್ದು ಎಲ್ಲವೂ ಕೂಡ ಎಲ್ಲ ಪ್ರಕ್ರಿಯೆಗಳು ಕೂಡ ಈಗಾಗಲೇ ಆಗಿದೆ. ಹಾಗಾಗಿ ಇವತ್ತು ಈ ಕುಟುಂಬ ಅಳಲು ಏನಾಗಿದೆ, ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಂದೆ ಒಂದು ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಅವರ ಅಳಲು ಇಷ್ಟೇ, ಒಂದು ಒತ್ತುವರಿ ಮಾಡಿಕೊಂಡಿರೋಂಥ ಜಮೀನು ಬಂದು ತೆರವು ಮಾಡಿಸಿ ಈ ಕುಟುಂಬಕ್ಕೆ ಬಿಡಿಸ್ಕೊಡುವಂಥದ್ದು ತಾಲೂಕು ದಂಡಾಧಿಕಾರಿಗಳು ಅಥವಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕಡೆಯಿಂದ ಆಗಬೇಕು. ಒಂದು ವೇಳೆ ನಮಗೆ ತೆರವು ಮಾಡಿಕೊಟ್ಟಿಟ್ಟು ಆ ಜೀವನೋಪಾಯಕ್ಕಿದ್ದಂಥ ಆಸ್ತಿ ಬಿಡುಗಡೆ ಮಾಡಿಕೊಡ್ಲಿಲ್ಲ ಅಂತ ಪಕ್ಷದಲ್ಲಿ ನಮಗೆ ದಯಾಮರಣ ಕೊಡಿ ಅಂತೇಳಿ ದಯಾಮರಣ ಕೊಡಿ ಒಂದು ಅರ್ಜಿ ಕೊಡಲಿಕ್ಕೆ ಬಂದಿದ್ದಾರೆ. ಇವತ್ತು ಆಗಿರುವಂಥ ಪ್ರಕ್ರಿಯೆ ನಮಗೆ ಅವರು ಮೂಲತಃ ಬಂದು ನಮಗೆ ನ್ಯಾಯನೇ ಸಿಗಲಿಲ್ಲ, ನ್ಯಾಯ ಎಲ್ಲೋದ್ರೂ ಕೂಡ ನ್ಯಾಯ ಸಿಗೋದಿಲ್ಲ, ನ್ಯಾಯಾಲಯಗಳಲ್ಲಿ ಹೋರಾಟ ಮಾಡಿ ನಮಗೆ ನ್ಯಾಯ ಪಡ್ಕೊಳ್ಳೋಂಥ ಶಕ್ತಿ ಕೂಡ ನಮಗಿಲ್ಲ ಅನ್ನೋ ದೃಷ್ಟಿಯಿಂದ ನಮಗೆ ದಯಾಮರಣ ಕೊಡಬೇಕಂತೇಳಿ ಈ ಒಂದು ಕುಟುಂಬ ಬಂದಿದ್ದಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಪ್ರೊಫೆಸರ್ ಅರೆರಾಮ್ ಹಾಗೆ KC ನಾಗರಾಜ್, ಬಾಲರಾಜು ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಮುಖಂಡರುಗಳು ಈ ಒಂದು ಅನ್ಯಾಯದ ಬಗ್ಗೆ ವಿವರಿಸಿದರು. ಜೊತೆಗೆ ಈ ಒಂದು ಅನ್ಯಾಯ ಸರಿಪಡಿಸದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮದೇ ಆದಂಥ ಹೋರಾಟದ ಹಾದಿಯನ್ನು ಹಿಡಿಬೇಕಾಗತ್ತೆ ಅಂತೇಳಿ ಎಚ್ಚರಿಸಿದ್ದು ಹೀಗೆ. ಹೆಬ್ಗೋಡಿ ಗ್ರಾಮದ ಸರ್ವೆ ನಂಬರ್ 31 79-80ನೇ ಇಸ್ವಿಯಲ್ಲಿ ಸರ್ಕಾರ LRF ಮುಖಾಂತರ ಇವರ ಕುಟುಂಬಕ್ಕೆ ಒಂದು ಗ್ರ್ಯಾಂಟ್ ಮಾಡಿದೆ. ಆ ಕುಟುಂಬದಲ್ಲಿ ಛೋಟಾ ಬೋಳಮ್ಮ ಅಂತ ಹೇಳ್ತು. ಈ ಕುಟುಂಬದವರು ಏನು ಗ್ರ್ಯಾಂಟ್ ಆದಾಗ್ಲಿಂದಲೂ ಕೂಡ ಇತ್ತೀಚಿನವರೆಗೂ ಕೂಡ ಆ ಭೂಮಿಯಲ್ಲೇ ಇವರು ಬೆಳೆ ಬೆಳೀತಕ್ಕಂಥದ್ದು ಅಥವಾ ತೋಟ ಮಾಡುವಂಥದ್ದು ಎಲ್ಲವನ್ನೂ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲವೂ ಮಾಡಿದ್ದಾರೆ. ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ ಇದ್ದಕ್ಕಿದ್ದಾಗೆ ಆಯ್ತು ಬಿಡಮ್ಮ ನೀನು ಹೇಳ್ದೆ ಬಿಡು. ದುರಂತ ಏನಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಎಂತಹ ದುರಂತಗಳು ಅನಾಹುತಗಳು ನಡೀತದೆ ಅನ್ನೋದಕ್ಕೆ ಇದು ಒಂದು ಕೂಡ ಉದಾಹರಣೆ. ನಮ್ಮ ದೇಶ ಖಂಡಿತವಾಗ್ಲೂ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕಾದ್ರೆ ಒಂದಿಷ್ಟು ಹೊಸ ಕಾರ್ಖಾನೆಗಳು, ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪ್ನಿಗಳು ದೇಶಕ್ಕೆ ಬರಬೇಕು. ಆದರೆ ಅದು ಯಾವ ಆ ಕಂಪನಿಗಳು ಇಲ್ಲಿ ಬಂದಿರತಕ್ಕಂಥ ಜನರ ಬದುಕನ್ನು ಉಳಿಸ್ಲಿಕ್ಕೆ ಬರಬೇಕು ಅಥವಾ ಬದುಕುಗಳನ್ನು ನಾಶ ಮಾಡಲಿಕ್ಕೆ ಬರಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಡೆವಲಪ್ಮೆಂಟ್ ಅಟ್ ವಾಟ್ ಕಾಸ್ಟ್ ಅನ್ನುವಂಥ ನಿಟ್ಟಿನಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಏನು ಬಯೋಕಾನ್ ಅನ್ನುವಂಥ ಒಂದು ಬಲಿಷ್ಠವಾದಂಥ ಮತ್ತು ಭಾಳ ದೊಡ್ಡ ಸಂಸ್ಥೆ, ಪ್ರತಿಷ್ಠವಾಗಿರ್ತಕ್ಕಂಥ ಸಂಸ್ಥೆ ಇವತ್ತು ಇವ್ರ ಜಮೀನನ್ನು 8 ಗುಂಟೆಗಳ ಜಮೀನನ್ನು ಕಬಳಿಸ್ಕೊಂಡು ಅವರ ಏನು ಪ್ರೆಮಿಸಸ್ ಒಳಗೇ ಕಾಂಪೌಂಡ್ ಒಳಗೆ ಸೇರಿಸ್ಕೊಂಡಿದ್ದಾರೆ. ಅವ್ರು ಕೇಳಿದಾಗ ಬೇರೆಯವ್ರ ಮುಖಾಂತರ ಗೊತ್ತಾಗಿದ್ದಂದರೆ ಯಾರೋ ಒಬ್ಬರು ಮಂಜುನಾಥ್ ಅಂತಕ್ಕಂಥ ವ್ಯಕ್ತಿ, ಅವ್ರಿಗೂ ಸಂಬಂಧವೇ ಇಲ್ಲ, ಆ ವ್ಯಕ್ತಿ ಇವ್ರ ಜಮೀನನ್ನು ಅವ್ರಿಗೆ ಮಾರಾಟ ಮಾರಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇಲ್ಲ, ಅದು ನಾವು ಮಾರಿಲ್ಲ, ಯಾಕಂದರೆ ಮಾರಿರ್ಬೇಕಾದ್ರೆ ಇವ್ರದ್ದು ಸೈನ್ ಇರಬೇಕಲ್ಲ ಅಥವಾ ಹೆಬ್ಬಟ್ಟಿರಬೇಕಲ್ಲ, ಏನೂ ಇಲ್ಲ.
ಯಾರೋ ಜಮೀನನ್ನು ಯಾರೋ ತೊಗೊಂಡೋಗಿ ಮಾಡಿದಾಗ ಅದನ್ನು ಅಷ್ಟು ಸುಲಭವಾಗಿ ಆ ಕಂಪ್ನಿಯವರು ಅದು ಹೆಂಗೆ ಖರೀದಿ ಮಾಡಿದಾರೋ ಗೊತ್ತಿಲ್ಲ. ಮತ್ತು ಅದರ ನಂತರ ಅದನ್ನು ಕೇಳೋಕೆ ಹೋದಾಗಲೆಲ್ಲೂ ಕೂಡ ಅಲ್ಲಿ ಸೆಕ್ಯೂರಿಟಿಗಳನ್ನು ಬಿಡೋದು, ಅಲ್ಲಿ ಬೇರೆ ಬೇರೆ ಗುಂಡಗಳನ್ನು ಬಿಟ್ಟು ಇವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಬೆದರಿಸುವಂಥದ್ದು ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಕೊನೆಗೆ ನಮ್ಮನ್ನು ಕೂಡ ಕೇಳಿದ್ರು, ಈ ಥರ ತಹಸೀಲ್ದಾರ್ ಹತ್ರ ಹೋಗ್ತಾ ಇದ್ದೀವಿ, ದಯವಿಟ್ಟು ಬನ್ನಿ ಅಂತ. ಹೋಗಿ ನೀವೇ ಕೊಡಿ ಅಂದಾಗ ನಾವು ಹೋದರೆ ಯಾರೂ ನಮ್ಮನ್ನು ಹತ್ರಕ್ಕೂ ಸೇರಿಸಲ್ಲ, ನಮ್ಮನ್ನು ಬಿಡ್ತಾ ಇಲ್ಲ, ನಮ್ಮ ಮಾತು ಕೇಳ್ತಾ ಬನ್ನಿ ಅಂದಾಗ ನಾವು ಸ್ನೇಹಿತರೆಲ್ಲ ಬಂದಿದ್ದೀವಿ ಇವ್ರ ಪರವಾಗಿ. ನನಗನ್ನಿಸ್ತಕ್ಕಂಥದ್ದು ಬಯೋಕಾನ್ ಒಂದು ಪ್ರತಿಷ್ಠಿತ ಸಂಸ್ಥೆ. ಬಹುಶಃ ಇದು ಬಯೋಕಾನ್ನ CEO ಇದ್ದಾರಲ್ಲ ಕಿರಣ್ ಮಜುಮ್ದಾರ್ ಅವರು, ಬಹುಶಃ ಅವ್ರ ಗಮನಕ್ಕೆ ಇದು ಬಂದಿದೆಯೋ ಅನ್ನೋ ಗೊತ್ತಿಲ್ಲ. ನನಗನ್ಸುತ್ತೆ ಅವ್ರ ಗಮನಕ್ಕೆ ಬಂದರೆ ಬಹುಶಃ ಇವರಿಗೆ ನ್ಯಾಯ ಕೊಡಿಸ್ತಾರೆ ಅನ್ನುವಂಥದ್ದು ನನ್ನ ಒಂದು ನಂಬಿಕೆ. ಯಾಕಂದರೆ ಆಕೆ ಭಾಳ ಪ್ರತಿಷ್ಠಿತವಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ಸಮಾಜದ ಬಗ್ಗೆ ಭಾಳ ಕಾಳಜಿ ಇರತಕ್ಕಂಥ ವ್ಯಕ್ತಿ, ಬಡವರ ಬಗ್ಗೆ ಭಾಳ ಕಾಳಜಿ ಇರತಕ್ಕಂಥ ವ್ಯಕ್ತಿ. ಆ ಜಮೀನು ತುಂಡು ಭೂಮಿ ಆಗಿದ್ರು ಕೂಡ ಅದೇ ಆ ಕುಟುಂಬಕ್ಕೆ ಆಧಾರವಾಗಿರ್ತದೆ. ಅವರು ಸುಮಾರು 50 ವರ್ಷಗಳಿಂದ ಆ ಜಮೀನಲ್ಲಿ ಉಳುಮೆ ಮಾಡಿಕೊಂಡು ಏನೋ ಒಂದಷ್ಟು ಜೀವನನ ಮಾಡ್ಕೊಂಡು ಬಂದಿರತಂಥ ಸಂದರ್ಭದಲ್ಲಿ ಬಯೋಕಾನ್ ಕಂಪ್ನಿ ಅದನ್ನು ಅಕ್ರಮವಾಗಿ ವಶಪಡಿಸ್ಕೊಂಡು, ಇವರು ಅಕ್ರಮವಾಗಿ ವಶಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಆವತ್ತಿಂದ ಸುಮಾರು 5-6 ವರ್ಷಗಳಿಂದ ನಿರಂತರವಾಗಿ ನಮ್ಮ ಜಮೀನು ಬಿಡ್ರಿ ಅಂತ ಹೇಳಿ ಸುಮಾರು ಬಾರಿ ಅವ್ರ ಹತ್ರ ಮನವಿ ಮಾಡಿಕೊಂಡ್ರು. ಅಧಿಕಾರಿಗಳು ಕೂಡ ಮನವಿ ಪತ್ರ ಕೊಟ್ಟರು, ಅಧಿಕಾರಿಗಳು ಮನವಿ ಪತ್ರ ಕೊಟ್ಟರು, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು, ಎಲ್ಲ ಪ್ರಕ್ರಿಯೆಗಳು ಆಗಿದ್ದರೂ ಕೂಡ ಇದುವರೆಗೂ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ, ಅವ್ರ ಜಮೀನು ಬಿಟ್ಕೊಟ್ಟಿಲ್ಲ. ಕೇಳಿದ್ರೆ ಏನು ಹೇಳ್ತಾರೆ ಅಂತಂದರೆ ಅವರು ಏನು ಬಯೋಕಾನ್ ಕಂಪ್ನಿ ಹತ್ರ ಹೋಗಿ ಅವ್ರು ಕೇಳಿದ್ದಕ್ಕೆ, ಇದು ನಮಗೆ ಮಾರಾಟ ಮಾಡವ್ರೆ, ಇದು ನಿಮಗೆ ಯಾವ ರೀತಿ ಬರ್ತದೆ, ನಾವೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದೀರಿ ಅಂತೇಳಿ ಒಂದು ತಾತ್ಸಾರ ಮನೋಭಾವನೆಯಿಂದ ನೋಡಿ ಅವ್ರಿಗೆ ಅನ್ಯಾಯ ಮಾಡಿರೋಂಥದ್ದು ಇದು ಅತ್ಯಂತ ಖಂಡನೀಯ. ಏನು ಆ ದಲಿತ ಕುಟುಂಬ ಮತ್ತು ಬಡ ಕುಟುಂಬ ಏನೋ ಅದೇ ಆಧಾರವಾಗಿದ್ದಂಥ 8 ಗುಂಟೆ ಜಮೀನೇ ಆ ಕುಟುಂಬಕ್ಕೆ ಆಧಾರ. ಇವತ್ತು ಕೂಡ ಅವ್ರ ಪಾಪ ಮಳೆ ಬಂದರೆ ಅವ್ರ ಮನೆ ನಲ್ಲಿ ವಾಸ ಮಾಡೋಕ್ಕಾಗೋದಿಲ್ಲ, ಮಲ್ಕೊಳ್ಳೋಕ್ಕಾಗೋದಿಲ್ಲ, ಗುಡಿಸಲು ಮನೆ ರೀತಿಯಾಗಿ ಅವ್ರ ಮನೆ ಇದೆ. ಇಂಥ ಒಂದು ಕುಟುಂಬಕ್ಕೆ ಇಂಥ ಒಂದು ಪ್ರತಿಷ್ಠಿತ ಕಂಪ್ನಿ ಮೋಸ ಮಾಡೋವಂಥದ್ದು ಇದು ಮಾನವತೆ ಮನುಷ್ಯತ್ವ ಇರುವಂಥ ಮನುಷ್ಯರು ಮಾಡೋವಂಥದ್ದಲ್ಲ. ಒಟ್ಟಿನಲ್ಲಿ ಔಷಧ ತಯಾರಿಕೆಯಲ್ಲಿ ವಿಶ್ವವಿಖ್ಯಾತಿಯ ಪ್ರತಿಷ್ಠಿತ ಸಂಸ್ಥೆಗಳ ಪೈಕಿ ಬಯೋಕಾನ್ ಕೂಡ ಒಂದಾಗಿದೆ. ದೀಪದ ಕೆಳಗೆ ಕತ್ತಲೆ ಎಂಬಂತೆ ಬಡವರ ಮೇಲೆ ಯಾವ ರೀತಿ ಸವಾರಿ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿದೆ. ಈ ಒಂದು ಭೂಮಿಯ ಅಸಲಿ ಮಾಲೀಕರನ್ನು ಬಿಟ್ಟು ಯಾರೋ ಮಧ್ಯವರ್ತಿಗಳು ಬಂದು ಭೂಮಿಯನ್ನು ಮಾರಾಟ ಮಾಡಿದ್ರೆ ಈ ಒಂದು ಕಂಪನಿಯಲ್ಲಿ ಲೀಗಲ್ ಅಡ್ವೈಸರ್ಸ್ ಇರೋದಿಲ್ವಾ, ಅಥವಾ ಅಧಿಕಾರಿಗಳಿಗೆ ಅಷ್ಟು ತಿಳಿಯೋದಿಲ್ವಾ? ಇನ್ನು ಅನ್ಯಾಯ ಆಗಿದೆ ಅಂತೇಳಿ ಇವರು 7-8 ವರ್ಷಗಳಿಂದ ಅವರ ಬಳಿ ಹೋಗಿ ಮನವಿಯನ್ನು ಮಾಡ್ತಿದ್ರು ಕೂಡ ಇವರನ್ನು ಕರೆಸಿ ಮಾತುಕತೆಯನ್ನು ಯಾಕೆ ಮಾಡಲಿಲ್ಲ? ಅಂದರೆ ಯಾರು ಭೂಮಿಯನ್ನು ಬಯೋಕಾನ್ಗೆ ಮಾರಾಟ ಮಾಡಿಬಿಟ್ಟಿದ್ದಾರೋ ಅವರು ಅಷ್ಟು ಪ್ರಭಾವಿಗಳ? ಈಗ ಆ ಪ್ರಭಾವಿ ವ್ಯಕ್ತಿ ಯಾರು? ಆ ಪ್ರಭಾವಿ ವ್ಯಕ್ತಿಯಿಂದ ಬಯೋಕಾನ್ ಈಗ ಮುಜುಗರಕ್ಕೆ ಒಳಪಡ್ತಿದೆ. ಈ ಒಂದು ಮುಜುಗರದಿಂದ ಬಯೋಕಾನ್ ಹೇಗೆ ಬಚಾವಾಗುತ್ತೆ ಅಥವಾ ಈ ಕುಳ್ಳಪ್ಪನವರ ಕುಟುಂಬಕ್ಕೆ ಯಾವ ರೀತಿಯಾದಂಥ ನ್ಯಾಯವನ್ನು ನೀಡುತ್ತೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.